ಸೊ ಈಗ ಸಹಜವಾಗಿ ನೋಡಿ ಒಂದು ಹಳ್ಳಿ ಅಲ್ಲಿ ಒಂದು ಸ್ಕೂಲು, ಅದು ಕೂಡ ಮಕ್ಕಳಿಗೆ ಈ ಬಟ್ಟೆ ಬರೆಯಿಂದ ಹಿಡ್ಕೊಂಡು ಒಂದು ಬ್ಯಾಗ್ವರೆಗೂ ನೀವೇ ಕೊಡ್ತೀರಾ. ಸೊ ಫ್ರೀ ಎಜುಕೇಶನ್ 8th ಸೊ ಅವ್ರ ತಂದೆ ತಾಯಿಗಳು ಏನು ಹೇಳ್ತಾರೆ ಸರ್ ಇದನ್ನ ನೋಡ್ತಿದ್ರೆ? ಖಂಡಿತ ಖುಷಿ ಆಗುತ್ತೆ ಸರ್, ಖಂಡಿತ ಖುಷಿ ಆಗುತ್ತೆ. ಏನಂದ್ರೆ ಅವ್ರಿಗೆ ಒಂದು ಸೋಷಿಯಲ್ ಬರ್ಡನ್ ಕಮ್ಮಿ ಆಗುತ್ತೆ. ಇವತ್ತು ಯಾವುದೇ ಶಾಲೆ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸೋರು 25,000-30,000 ಡೊನೇಷನ್ ಕಟ್ಟಬೇಕು. 20-30 ಸಾವಿರ ಅಂದರೆ ತಿಂಗಳಿಗೆ ಒಂದು 3,000 ಅವ್ರಿಗೆ ಹೊರೆ ಕಮ್ಮಿ ಆಗುತ್ತೆ. ಒಂದು ಎರಡನೇದು ಕ್ವಾಲಿಟಿ ಎಜುಕೇಶನ್. ಪ್ರೈವೇಟ್ ಕಾನ್ವೆಂಟ್ ಅಲ್ಲಿ ಏನ್ ಸಿಗುತ್ತೋ ಅದನ್ನ ನಾವು ಇಲ್ಲೇ ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಅವರು ನಮ್ಮ ಬಗ್ಗೆ ಬಹಳ ವಿಶ್ವಾಸ ಇಟ್ಕೊಂಡಿದ್ದಾರೆ, ಬಹಳ ನಂಬಿಕೆ ಇಟ್ಕೊಂಡಿದ್ದಾರೆ. ನಮ್ಮ ಶಿಕ್ಷಕರು ಕೂಡ ಮತ್ತೆ STMC ಸದಸ್ಯರು ಕೂಡ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿ ನಮ್ಮ ಈ ಕನಸನ್ನು ಸಾಕಾರಗೊಳಿಸ್ತಾ ಇದ್ದಾರೆ. ಸೊ ಇನ್ನೊಂದು ಕೇಳ್ಪಟ್ಟೆ ಸರ್, ಒಂದು ಗೋಪುರ ತರ ನೀವು ಕಟ್ಟಿದಿರಿ, ನಿರ್ಮಾಣ ಮಾಡಿದಿರಿ. ಸೊ ಅಲ್ಲೆಲ್ಲ ಎಲ್ಲಾ ಧರ್ಮದ ದೇವರುಗಳನ್ನ ನೀವು ಕೆತ್ತಿದಿರಿ ಆ ಒಂದು ಗೋಪುರದಲ್ಲಿ. ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀರಿ ಅಂತ. ಏನ್ ಸರ್ ಅದು ಕಾನ್ಸೆಪ್ಟು? ಪ್ರತಿಯೊಬ್ಬ ಮನುಷ್ಯನಿಗೂ ಧಾರ್ಮಿಕ ಭಾವನೆಗಳಿರುತ್ತೆ. ಅದೇ ರೀತಿ ನನಗೂ ಕೂಡ ಒಂದು ಧಾರ್ಮಿಕ ಭಾವನೆ ಇತ್ತು. ನಮ್ಮ ತಾಯಿಯವ್ರ ಹುಟ್ಟೂರಲ್ಲಿ ತುಮಕೂರು ತಾಲೂಕು ಕರಿಕೆರೆ ಗ್ರಾಮ ಅಂತೇಳಿ. ಕರಿಕೆರೆ ಗ್ರಾಮ ಒಂದು ಚಿಕ್ಕ ಹಳ್ಳಿ, ಒಂದು 70-80 ಮನೆಗಳಿರ್ಬೋದು ಅಷ್ಟೇ. ಸ್ವತಂತ್ರ ಬಂದ್ ಇಷ್ಟು ವರ್ಷ ಆದ್ರೆ ಇವತ್ತುವರೆಗೂ ಸರ್ಕಾರಿ ಬಸ್ ಆ ಊರಿಗೆ ತಲುಪೇ ಇಲ್ಲ. ಅಂತ ಊರಿನಲ್ಲಿ ನಮ್ಮ ತಾಯಿಯವ್ರ ಪೂರ್ವಜರು ಒಂದು ಗ್ರಾಮ ದೇವತೆಯನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ನಮ್ಮ ತಾಯಿಯವರು ನೀನು ಆಸ್ಪತ್ರೆ ಎಲ್ಲ ಕಟ್ಟಿ ಸ್ವಲ್ಪ ಚೆನ್ನಾಗಿ ಆಗಿದೆಯಪ್ಪ, ದೇವಸ್ಥಾನ ಏನಾದ್ರು ಮಾಡು, ಅಭಿವೃದ್ಧಿ ಮಾಡು, ಜೀರ್ಣೋದ್ಧಾರ ಮಾಡು ಅಂತ ಹೇಳಿದಾಗ ಒಂದು ಸುಮಾರು 46 ಅಡಿ ಅಷ್ಟು ರಾಜಗೋಪುರವನ್ನು ನಿರ್ಮಾಣ ಮಾಡಿದ್ವಿ. ಸುಮಾರು 108 ಗೊಂಬೆಗಳನ್ನ ಪ್ರತಿಷ್ಠಾಪಿಸಿದೀವಿ. ಅದರಲ್ಲಿ ಎಲ್ಲ ಜಾತಿ ವರ್ಗ ಮತಗಳನ್ನು ಅದರಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ಅಂದ್ರೆ ಮನುಜ ಕುಲ ಒಂದು ಅನ್ನೋ ರೀತಿಲಿ ಮಾಡಿದೀವಿ ಅಷ್ಟೇನೆ. ಓಕೆ. ಸೊ ಅದನ್ನ ನೋಡಿದಾಗ್ಲೇ ಗೊತ್ತಾಗುತ್ತೆ ನೀವು ಏನು ಜೊತೆಗೆ ನಾವೆಲ್ಲರೂ ಒಂದೇ ಅನ್ನೋ ಕಾನ್ಸೆಪ್ಟ್ ನಲ್ಲೇ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಸೊ ಒಂದು ಸರ್, ಈಗ ಹೌದು ಇಷ್ಟೆಲ್ಲ ಸಮಾಜ ಸೇವೆ, ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಮಾತನಾಡೋದಾದ್ರೆ, ನೀವು ಅಂದ್ರೆ ಚಿಕ್ಕ ವಯಸ್ಸಿನಿಂದಾನೇ ಬಹಳ ಶ್ರೀಮಂತರಾಗಿ ಬೆಳೆದಿದ್ದೀರಾ ಅಥವಾ ಬಡತನದಲ್ಲಿ ಬೆಳೆದಿದ್ದೀರಾ? ಹೆಂಗೆ ಸರ್ ನಿಮ್ಮ ಹಿನ್ನೆಲೆ ಏನು ಅಂತ? ನಾನು ಆಕ್ಚುಲಿ ಬಡತನದಲ್ಲೇ ಬಂದಿರೋದು, ಲೋಯರ್ ಮಿಡಲ್ ಕ್ಲಾಸ್ ಅಂತ ಹೇಳ್ಬೋದು. ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ರು? ನಮ್ಮ ತಂದೆ ಗವರ್ಮೆಂಟ್ ಆಫೀಸಲ್ಲಿ ಇದ್ರು, ಚಿಕ್ಕ ಕೆಲಸದಲ್ಲಿದ್ರು, ಒಂದು ಕ್ಲರಿಕ್ ಜಾಬ್ ಅಲ್ಲಿ ಇದ್ರು. ನಮ್ಮ ತಾಯಿ ಹೌಸ್ ವೈಫ್ ಆಗಿದ್ರು. ನಮ್ಮ ಅಣ್ಣ ಬಂದು, ನಮ್ಗೆ ಒಬ್ಬ ಅಣ್ಣ ಇದ್ದಾರೆ, ಡಾಕ್ಟರ್ ಮುರಳೀಧರ್ ಅಂತೇಳಿ, ಅವರು ಆರ್ಥೋಪೆಡಿಷನ್ ಇದ್ರು. ಆಮೇಲೆ ನಾನು 2ನೇವನು. ನಮ್ಗೊಬ್ರು ತಂಗಿ ಇದ್ದಾರೆ, ಡಾಕ್ಟರ್ ಮಾನಸ ಅಂತ ಸಹೋದರಿ, ಅವರು ಎಲ್ಲ ಡಾಕ್ಟರ್ಸ್. ಹಂಗಾಗಿ ನಮ್ಮ ತಂದೆ ತಾಯಿ ಆಕ್ಚುಲಿ ಶಿಕ್ಷಣಕ್ಕೆ ಒತ್ತು ಕೊಟ್ರು ನಮ್ಗೆ. ನೀವು ಓದ್ಬೇಕು ಚೆನ್ನಾಗಿ, ನೀವು ಯಾವ ಆಯ್ಕೆ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಅಂತೇಳಿ ಒತ್ತು ಕೊಟ್ರು. ಅವ್ರು ಕೊಟ್ಟಂತ ವಿದ್ಯೆಗೆ ಮಹತ್ವದಲ್ಲಿ ನಾವಿವತ್ತೆಲ್ಲ ಒಂದು ವಿದ್ಯಾವಂತರಾಗಿ ಅಂತಕ್ಕೆ ಬಂದಿದ್ದೀವಿ ಅಂತ ನನ್ನ ನಂಬಿಕೆ. ಇವತ್ತು ನಾವೇನೇ ಮಾಡಿದ್ರು ನಮ್ಮ ತಂದೆ ತಾಯಿಯವರ ತ್ಯಾಗ ಪರಿಶ್ರಮನ ನೆನ್ಸ್ಕೊಂಡು. ನೋಡಿ, ನೀವು ಬಡತನದಲ್ಲಿ ಹುಟ್ಟಿದಿರಿ, ಬಡತನ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ತಂದೆ ತಾಯಿಗಳ ಕಷ್ಟ ಏನು ಅನ್ನೋದು ನೀವು ನೋಡಿದಿರಿ. ಹಾಗಾಗಿ ಬೇರೆ ಮಕ್ಕಳು, ಬೇರೆ ಪೋಷಕರು ಕಷ್ಟ ಪಡಬಾರ್ದು ಅನ್ನೋ ತರ ಒಂದು ಶಾಲೆಗೆ ದತ್ತು ಪಡ್ಕೊಂಡಿದ್ದೀರಿ. ಸೊ ಈ ಎಲ್ಲಾ ನೀವು ನೋಡ್ಕೊಂಡ್ ಬಂದಿದ್ದ ಕತೆ ಏನಿದೆಯಲ್ಲ, ಅದೇ ಇದಕ್ಕೆ ಸ್ಫೂರ್ತಿ ಅಂತ ಇರ್ಬೋದು. ಖಂಡಿತವಾಗ್ಲು ನಾವು ಜೀವನದಲ್ಲಿ ಅನುಭವಿಸಿದಂಥ ಕಷ್ಟಗಳಿರ್ಬೋದು, ನಡೆದಂಥ ಕಹಿ ಘಟನೆಗಳು, ನಮಗೆ ಸಿಕ್ಕಂಥ ಅವಕಾಶಗಳು. ನಾನು 8ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಮೈಸೂರು ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ಫ್ರೀ ಸೀಟ್ ಸಿಕ್ತು ನನಗೆ. ಅವತ್ತು ಎಂಟ್ರೆನ್ಸ್ ಟೆಸ್ಟ್ ಇತ್ತು, ಭಾಳ ಮೆರಿಟಲ್ಲಿ ಮಾರ್ಕ್ಸ್ ಬಂತು ಅಂತೇಳಿ ಫ್ರೀ ಸೀಟ್ ಸಿಕ್ತು. ಮತ್ತೆ MBBS ಇರ್ಬೋದು, MD ಇರ್ಬೋದು, ಎಲ್ಲ ಗೌರ್ಮೆಂಟ್ ಸೀಟಲ್ಲಿ ಓದಿದ್ದೀನಿ. ನಾವು ಸಮಾಜದಿಂದ ಅಷ್ಟೊಂದು ಪಡೆದು ವಾಪಸ್ ಸಮಾಜಕ್ಕೆ ಏನು ಕೊಟ್ಟಿಲ್ಲ ಅಂದ್ರೆ ತಪ್ಪಾಗುತ್ತೆ. ನಾವು ಪಡೆದಂಥದ್ರಲ್ಲಿ ಒಂದು ಅಂಶನಾದ್ರೂ ವಾಪಸ್ ಕೊಟ್ಟಾಗ ಸಮಾಜ ಸುಂದರವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರ್, ಅಂದ್ರೆ ನಿಮ್ಮ ತರ ಮನಸ್ಥಿತಿ ಉಳ್ಳವ್ರು ಬಹಳ ಕಡಿಮೆ. ನಾವು ನೋಡ್ತಾ ಇರ್ತೀವಿ, ಒಂದ್ ಕಡೆ ಈ ಸರ್ಕಾರಿ ಪ್ರತಿನಿತ್ಯದ ಸುದ್ದಿ ಚಟುವಟಿಕೆಯಲ್ಲಿ ನೋಡ್ತಾ ಇರ್ತೀವಿ. ಒಂದ್ ಕಡೆ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾರೆ ಡಾಕ್ಟರ್. ಹಾಸ್ಪಿಟಲ್ ಅರ್ಧ ಕೆಲಸ ಮಾಡ್ಕೊಂಡು ಅಲ್ಲಿ ಸೈನ್ ಮಾಡ್ಕೊಂಡು ಡ್ಯೂಟಿಲಿ ಇದೀನಿ ಅಂತ ಹಾಜರಾತಿ ತೋರಿಸಿ ಇನ್ನೊಂದ್ ಕಡೆ ಹೋಗಿ ಕ್ಲಿನಿಕಲ್ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಅಂತವ್ರ ನಡುವೆ ನೀವು ನಿಜಕ್ಕೂ ವಿಶೇಷ ಅನ್ನಿಸ್ತೀರಿ ಸರ್. ಇಲ್ಲ, ವೃತ್ತಿಪರತೆನ ಪ್ರತಿಯೊಬ್ಬರು ಕಾಪಾಡ್ಕೋಬೇಕು. ಡಾಕ್ಟ್ರೇ ಅಂತ ಅಲ್ಲ, ನಾವು ಯಾವ ವೃತ್ತಿಯಲ್ಲಿ ಇದ್ರೂ ನಾವು ವೃತ್ತಿಯಲ್ಲಿ ನಮ್ಮ ವೃತ್ತಿಪರತೆಯನ್ನು ಕಾಪಾಡ್ಕೋಬೇಕು. ನಾವು ಹುಟ್ಟಿರೋ ಕನ್ನಡ ನಾಡಲ್ಲಿ ಬಸವ ತತ್ವಗಳಲ್ಲಿ ನೋಡ್ಕೊಂಡು ಬೆಳೆದಿರೋದು ಕಾಯಕವೇ ಕೈಲಾಸ. ನಮ್ಮ ವೃತ್ತಿಗೆ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಇರಬೇಕು. ವೃತ್ತಿಯಲ್ಲಿ ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಅನ್ನೋದು ನಾನು ನಂಬಿದ್ದೀನಿ. ಎಸ್ ಸರ್. ಸರ್, ಎಷ್ಟೋ ಜನ ಈಗ ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಸರ್. ಬಹಳಷ್ಟು ಓದ್ತಾ ಇರ್ತಾರೆ, ಏನಾದರೂ ಒಂದು ಅಡೆತಡೆಗಳು ಬರ್ತಾ ಇರ್ತವೆ, ಪಾಪ ಅದರಿಂದ ಹಿಂದೆ ಸರಿತಾ ಇರ್ತಾರೆ. ಸೊ ಅವ್ರಿಗೆ ಏನಾದರೂ ಹೇಳೋದಾದ್ರೆ ಸರ್?
ಖಂಡಿತವಾಗ್ಲೂ ಇವತ್ತು MBBS ಭಾಳಷ್ಟು ಬದಲಾವಣೆ ಆಗಿದೆ. ನಾನು 20 ವರ್ಷದಿಂದ ಓದೋದಕ್ಕೂ ಇವಾಗ ಓದೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಂಬರ್ ಆಫ್ ಕಾಲೇಜಸ್ ಜಾಸ್ತಿ ಆಗಿದೆ. ಅದೇ ರೀತಿ ಕಾಲೇಜಿನ ಶುಲ್ಕನೂ ಜಾಸ್ತಿ ಆಗಿದೆ. ನಾನು ಓದಬೇಕಾದ್ರೆ MD ಬರೀ 17,000 ಗೌರ್ಮೆಂಟ್ ಫೀಸ್ ಇತ್ತು. 25,000 ಸ್ಟೈಫಂಡೇ ಕೊಡ್ತಿದ್ರು. ಬರೀ 17,000ದಲ್ಲಿ ಓದಿತ್ತು ನಾನು. ಹಾಗಾಗಿ ಒಂದು ಶುಲ್ಕನೂ ಜಾಸ್ತಿ ಆಗ್ತಾ ಇದೆ. ಮತ್ತು ಎಲ್ಲ ವೃತ್ತಿ ಥರ MBBS MD ಕೂಡ ಸ್ಯಾಚುರೇಟ್ ಆಗ್ತಾ ಇದೆ. ಔಟ್ಪುಟ್ ಜಾಸ್ತಿ ಆಗ್ತಾ ಇದೆ. ಔಟ್ಪುಟ್ ಜಾಸ್ತಿ ಆದಾಗ ಇದನ್ನ ಒಳ್ಳೆ ರೀತಿ ಬಳಸ್ಕೋಬೇಕು ಸರ್ಕಾರ, ಮತ್ತು ನಾವು ಪ್ರಜ್ಞಾವಂತರು ಅದನ್ನ ಒಳ್ಳೆ ರೀತಿಲಿ ಬಳಸ್ಕೋಬೇಕು. ಎಲ್ಲಿ ಅವಶ್ಯಕತೆ ಇದೆ ಸರ್ವಿಸು, ರಿಮೋಟ್ ಪ್ಲೇಸಸ್ಲಿ ಇರ್ಬೋದು, ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಇರ್ಬೋದು, ಅಂಥ ಕಡೆ ನಾವು ಸರ್ವಿಸ್ ಕೊಟ್ಟಾಗ ನಾವು ಜನಕ್ಕೂ ರೀಚ್ ಆಗ್ತೀವಿ. ಮತ್ತು ಒಂದು ಸ್ವಾಸ್ಥ್ಯ ಕರ್ನಾಟಕವನ್ನು ಬಿಲ್ಡ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಸ್ ಸರ್, ಸೊ ನೈಸ್ ಸರ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಜೊತೆಗೆ ನಿಮ್ಮ ಈ ಸಮಾಜ ಸೇವೆ ಹಿಂಗೆ ಮುಂದುವರಿಲಿ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಿ. ಅದಾದ ನಂತರ ಎಷ್ಟೋ ಜನ ಪೇಷಂಟ್ಗಳಿಗೆ ನೀವು ಕಣ್ಣು ಕೊಟ್ಟಿದ್ದೀರಿ, ಅಂದರೆ ಕಣ್ಣಿನ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀರಿ. ಈ ಸಮಾಜ ಸೇವೆ ಈ ಪ್ರೀತಿ ಜನರ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಾನು ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಧನ್ಯವಾದಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಖಂಡಿತವಾಗ್ಲೂ ಧನ್ಯವಾದಗಳು. ಮತ್ತು ನಾನು ಇಲ್ಲಿಗೆ ಬರೋದಕ್ಕೆ ನಮ್ಮ ತಂದೆ ತಾಯಿಗಳಿರ್ಬೋದು, ನಮ್ಮ ಗುರು ಹಿರಿಯರಿರ್ಬೋದು, ಮತ್ತು ನನ್ನ ನೆಚ್ಚಿನ ಸ್ಟಾಫ್ಗಳು, ಮತ್ತು ನನ್ನ ಗುಬ್ಬಿ ಜನತೆ, ಇವ್ರಿಗೆಲ್ಲರೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಈ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಡಾಕ್ಟರ್ ನಾಗಭೂಷಣ್ ಅವರ ಸಾಧನೆ ಮತ್ತು ಅವರ ಸಾಧನೆಯ ಸ್ವಲ್ಪ ಮೆಲುಕು ಹಾಕಿದ್ದಾರೆ. ಇನ್ನೂ ಅವ್ರ ಬಗ್ಗೆ ಮಾತಾಡೋದು ಭಾಳ ಇದೆ, ಟೈಮ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.